ಓಂ ನಮಃ ಶಿವಾಯ. ವೀಕ್ಷಕರೇ, ಇವತ್ತಿನ ವಿಷಯ ರೇವತಿ ನಕ್ಷತ್ರ. 27 ನಕ್ಷತ್ರಗಳಲ್ಲಿ ರೇವತಿ ನಕ್ಷತ್ರದಲ್ಲೇ ನೀವು ಯಾಕೆ ಹುಟ್ಟಿದ್ರಿ? ಪ್ರತಿ ಗ್ರಹವು ಕೂಡ ನಿಮ್ಮ ಹಿಂದಿನ ಜನ್ಮದ ಕರ್ಮವನ್ನು ಸೂಚಿಸ್ತಾ ಇರುತ್ತೆ. ಅದು ಒಳ್ಳೆಯದಾಗಿರ್ಬೋದು ಅಥವಾ ಕೆಟ್ಟದ್ದಾಗಿರ್ಬೋದು. ಹಾಗೆ ನಿಮ್ಮ ನಕ್ಷತ್ರ, ನೀವು ಹುಟ್ಟಿದ ನಕ್ಷತ್ರ ಕೂಡ ಹಿಂದಿನ ಜನ್ಮದಲ್ಲಿ ಏನು ಕರ್ಮವನ್ನು ಹೊತ್ತು ತಂದಿದ್ದೀರಾ ಈ ಜನ್ಮಕ್ಕೆ ಅಂತ ತಿಳಿಸ್ತಾ ಇರುತ್ತೆ. ರೇವತಿ ನಕ್ಷತ್ರ ಬಂದ್ಬಿಟ್ಟು ಬುಧ ಗ್ರಹದ ನಕ್ಷತ್ರ ಆಗಿದೆ. ಮೀನ ರಾಶಿಯಲ್ಲಿ ಬರ್ತದೆ ರೇವತಿ ನಕ್ಷತ್ರ. ರೇವತಿ ನಕ್ಷತ್ರದ ವಿಶೇಷತೆ ಸ್ವಲ್ಪ ತಿಳಿಸ್ತೇನೆ. ಇವರು ಸ್ವಲ್ಪ ಕಾಮಿಡಿಯಾಗಿ ಮಾತಾಡ್ತಾ ಇರ್ತಾರೆ, ಹಾಸ್ಯಾತ್ಮಕವಾಗಿ ಮಾತಾಡ್ತಾ ಇರ್ತಾರೆ. ಇನ್ನು ಯಾವಾಗಲೂ ಸ್ವಲ್ಪ ಅಟ್ರಾಕ್ಟಿವ್ ಆಗಿರ್ತಾರೆ, ನೋಡ್ಲಿಕ್ಕೆ ಆಕರ್ಷಕವಾಗಿರ್ತಾರೆ. ಇನ್ನು ಬುಧಗ್ರಹದ ನಕ್ಷತ್ರಗಳು 3 ಇದ್ದಾವೆ. ಯಾವ್ಯಾವಪ್ಪ ಅಂದ್ರೆ ಆಶ್ಲೇಷ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರ ಮತ್ತು ರೇವತಿ ನಕ್ಷತ್ರ. ಈ ರೇವತಿ ನಕ್ಷತ್ರದಲ್ಲಿ ನೀವು ಯಾಕೆ ಹುಟ್ಟಿದ್ರಿ ಅಂದ್ರೆ, ನೋಡಿ, ಹಿಂದಿನ ಜನ್ಮದಲ್ಲಿ ನೀವು ನಿಮ್ಮ ದಾಯಾದಿಗಳಿಗೆ, ನೋಡಿ, ನಿಮ್ಮ ಅಣ್ಣ ತಮ್ಮರಿಗಲ್ಲ ನಾನು ಹೇಳ್ತಾ ಇರೋದು, ನಿಮ್ಮ ಚಿಕ್ಕಪ್ಪನ ಮಕ್ಕಳು ಅಥವಾ ನಿಮ್ಮ ದೊಡ್ಡಪ್ಪನ ಮಕ್ಕಳು, ಈ ರೀತಿ ಬಂಧುಗಳಿಗೆ ನಿಮ್ಮಿಂದ ಅನ್ಯಾಯ ಆಗಿರುತ್ತೆ. ಮತ್ತೊಮ್ಮೆ ಹೇಳ್ತೇನೆ, ನಿಮ್ಮ ಚಿಕ್ಕಪ್ಪ ಅಥವಾ ದೊಡ್ಡಪ್ಪನ ಮಕ್ಕಳಿಗಾಗ್ಲಿ ಅಥವಾ ನಿಮ್ಮ ಬಂಧುಗಳಿಗಾಗ್ಲಿ ನಿಮ್ಮಿಂದ ಅನ್ಯಾಯ ಆಗಿರುತ್ತೆ, ನಿಮ್ಮಿಂದ ತೊಂದರೆ ಆಗಿರುತ್ತೆ, ನಿಮ್ಮಿಂದ ಮನಸ್ಸಿಗೆ ನೋವಾಗಿರ್ಬೋದು, ಅಥವಾ ಆರ್ಥಿಕ ತೊಂದರೆಗಳಾಗಿರ್ಬೋದು, ಮೋಸಗಳಾಗಿರ್ಬೋದು, ಮನಸ್ಸಿಗೆ ಬೇಜಾರಾಗಿರ್ಬೋದು. ನಿಮ್ಮಿಂದ ತೊಂದರೆಗೆ ಅವ್ರು ಒಳಪಟ್ಟಿರ್ತಾರೆ, ಅವರು ನೋವು ಪಟ್ಕೊಂಡಿರ್ತಾರೆ, ಮನಸ್ಸಿನಲ್ಲೇ ನೋವು ಪಟ್ಕೊಂಡಿರ್ತಾರೆ. ಈ ಕಾರಣಕ್ಕೆ ನೀವು ರೇವತಿ ನಕ್ಷತ್ರದಲ್ಲಿ ಹುಟ್ಟಿರ್ತೀರಾ. ಹಾಗಾದ್ರೆ ಇದಕ್ಕೆ ಪರಿಹಾರ ಏನು? ಪರಿಹಾರ ನೋಡಿ, ಈ ಜನ್ಮದಲ್ಲಿ ನಿಮ್ಮ ಚಿಕ್ಕಪ್ಪನ ಮಕ್ಕಳಿಗಾಗಲಿ, ನಿಮ್ಮ ದೊಡ್ಡಪ್ಪನ ಮಕ್ಕಳಿಗಾಗಲಿ ಅಥವಾ ನಿಮ್ಮ ಬಂಧುಗಳಿಗೆ ಆಗಲಿ ಅನ್ಯಾಯ ಮಾಡ್ಲಿಕ್ಕೆ ಹೋಗಬೇಡಿ. ಯಾವುದೇ ರೀತಿ ಸಣ್ಣ ಮೋಸವನ್ನು ಮಾಡಬೇಡಿ, ಮನಸ್ಸಿಗೆ ನೋವು ಕೊಡಬೇಡಿ, ಅಗೌರವದಿಂದ ಮಾತಾಡಬೇಡಿ, ಬೈಬೇಡಿ, ಅಸಹ್ಯ ಮಾಡಬೇಡಿ. ನೋಡಿ, ಎಲ್ಲ ಒಂದು ಮನಸ್ಸಿಗೆ ನೀವು ಮನಸ್ಸಿಗೆ ನೋವು ಮಾಡ್ಬಿಡ್ತೀರಾ ಅಂತ ತಿಳ್ಕೊಳ್ಳಿ. ಯಾರಿಗೂ ಅವರು ನಿಮಗೆ ವಾಪಸ್ ಏನು ಅನ್ನದೇ ಹೋದ್ರೆ, ನೀವು ಅವ್ರಿಗೆ ಏನಾದರೂ ಅಂತೀರಾ, ಅವ್ರು ನಿಮಗೆ ಅನ್ನದೇ ಹೋದ್ರೆ ನೀವು ಗೆದ್ರಿ ಅಂತ ನಿಮಗೆ ಭಾವಿಸ್ಬೋದು, ಗೆದ್ರಿ ಅಂತ ಅನ್ನಿಸ್ಬೋದು. ಆದರೆ ಅದು ಭಗವಂತನ ದೃಷ್ಟಿಯಲ್ಲಿ ಏನಾಗಿರುತ್ತಂದ್ರೆ, ನೀವು ಕರ್ಮ ಮಾಡಿದ್ರಿ. ಅವನು ನಿಮಗೆ ತಿರುಗಿ ಬೈದಿದ್ರೆ ಅವನು ಕರ್ಮ ಮಾಡ್ದಂತೆ. ಈಗ ನೀವು ಕರ್ಮ ಮಾಡ್ಬಿಟ್ರಿ, ಅವನು ನಿಮಗೆ ತಿರುಗಿ ಬೈದ್ರೆ ಅವನು ಕರ್ಮ ಮಾಡ್ದಂತೆ. ಈಗ ನೋಡಿ, ಅವನು ನಿಮಗೆ ಬೈದಿಲ್ಲ ಅಂದ್ರೆ ಅವನು ಕರ್ಮ ಮಾಡಿಲ್ಲ, ನೀವು ಮಾತ್ರ ಕರ್ಮ ಮಾಡಿದ್ದೀರ. ಮುಂದೆ ಪ್ರತಿಫಲವನ್ನ ಉಣ್ಣಲೇಬೇಕಾಗುತ್ತದೆ. ಅದಕ್ಕಾಗಿ ಯಾರಿಗೋ ಮನಸ್ಸಿಗೂ ಕೂಡ ಬೇಜಾರು ಮಾಡಬೇಡಿ, ಅಗೌರವದಿಂದ ಮಾತಾಡಿಸ್ಬೇಡಿ. ಗೌರವ ಕೊಡ್ರಿ, ಪ್ರೀತಿಯಿಂದ ಮಾತಾಡಿಸಿ, ಅವ್ರಿಗೇನು ಪಾಲು ಬರಬೇಕು ಅದನ್ನು ಕೊಡಿ. ಅವ್ರಿಗೆ ಏನಾದರೂ ಸಹಾಯ ಮಾಡಬೇಕಾದ್ರೆ ನೋಡಿ, 100 1000 ಎಷ್ಟೋ ಹೋದ್ರೂ ಚಿಂತಿಲ್ಲ, ಅವರಿಗೆ ಸಹಾಯ ಮಾಡಿ. ಭಗವಂತ ಕೊಡ್ತಾನೆ. ನಿಮ್ಮ ಕೈಯಲ್ಲಿ ಎಷ್ಟು ಕೊಡ್ತೀರ? ನಿಮ್ಮ ಕೈ ಸಣ್ಣದು, ಭಗವಂತ ಕೊಟ್ಟಾಗ ನಿಮಗೆ ಆತನ ಕೈಯಲ್ಲಿ ಎಷ್ಟು ಬೇಕಾದರೂ ಕೊಡ್ಬೋದು. ಅನ್ಲಿಮಿಟೆಡ್ ಆಫರ್. ಎಲ್ಲ ದಾನಗಳು ಭಗವಂತನ ಮುಖದಲ್ಲಿ ಲೆಕ್ಕವಾಗಿ ಬರೆದಿಡಲಾಗಿದೆ, ಎಲ್ಲ ಲೆಕ್ಕ ಇಡಲಾಗಿದೆ. ನಿಮ್ಮ ದಾಯಾದಿಗಳಿಗೆ ಅಂದರೆ ನಿಮ್ಮ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳಿಗೆ ಒಳ್ಳೇದು ಮಾಡಿ, ಸಹಾಯ ಮಾಡಿ, ಸಹಕಾರ ನೀಡಿ, ಅಟ್ಲೀಸ್ಟ್ ಒಳ್ಳೆ ಮಾತನಾಡಿ. ತೊಂದರೆ ಕೊಡ್ಲಿಕ್ಕೆ ಹೋಗಬೇಡಿ. ಅವ್ರ ಕೂಟ ಜಗಳ ಮನಸ್ತಾಪಗಳು ಬೇಡವೇ ಬೇಡ. ಅವರು ನೀವು ಅಂದರೆ ಅವ್ರು ಖುಷಿ ಪಟ್ಟರೆ ಸಾಕು. ಅಷ್ಟಾಗ್ಬಿಟ್ರೆ ನಿಮ್ಮ ನಕ್ಷತ್ರ ಶಾಂತಿ ಆಗ್ತದೆ. ಹೋಮ ಹವನಾದಿ ಮಾಡುವಾಗ, ನವಗ್ರಹ ಶಾಂತಿ ಮಾಡುವಾಗ ಈ ನಕ್ಷತ್ರ ಶಾಂತಿಯನ್ನು ಮಾಡೋದು ಸಹಜ. ಆದರೆ ಆಚರಣೆ ಮೂಲಕ ಮಾಡ್ಬೇಕಂದ್ರೆ ಈ ರೀತಿ ಮಾಡ್ಬೇಕು. ಅವ್ರಿಗೆ ಒಳ್ಳೇದು ಮಾಡಿದರೆ ಸಾಕು. ನಿಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಮಕ್ಕಳಿಗೆ, ನಿಮ್ಮ ಬಂಧುಗಳಿಗೆ ಇಷ್ಟು ಮಾಡೋದ್ರಿಂದ ನಿಮ್ಮ ನಕ್ಷತ್ರ ರೇವತಿ ನಕ್ಷತ್ರದ ಶಾಂತಿ ಆಗ್ತದೆ. ಸಣ್ಣ ವಿಷಯ ಅಂತ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗಬೇಡಿ. ಸಣ್ಣ ಸಣ್ಣ ವಿಷಯಗಳೇ ದೊಡ್ಡ ಕೆಲಸ ಮಾಡ್ತವೆ.
ವೀಕ್ಷಕರೇ, ನಮ್ಮ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನಲ್ ಇರದೇ ನಿಮ್ಮ ತೊಂದರೆಗಳನ್ನು ನಿವಾರಿಸಲಿಕ್ಕೆ, ಪರಿಹಾರ ನೀಡಲಿಕ್ಕೆ, ನಿಮ್ಮ ಕಷ್ಟಗಳಿಂದ ನಿಮ್ಮನ್ನು ಹೊರತರಲಿಕ್ಕೆ, ಅದರಲ್ಲೂ ಈ ವಾಮಾಚಾರ, ಭಾನುಮತಿ, ಆತ್ಮಗಳ ಪ್ರಯೋಗ ಏನಾದರೂ ಆಗಿದ್ದರೆ ನೀವು ನಮಗೆ ಕರೆ ಮಾಡಬಹುದು. ನಾವು ಸಲಹೆ ನೀಡ್ತೇವೆ. ನಿಮ್ಮ ತೊಂದರೆಯಿಂದ ಪಾರು ಮಾಡಲಿಕ್ಕೆ ಏನು ಸಲಹೆ ಬೇಕು ನೀಡ್ತೇವೆ. ಭಗವಂತನ ಆಶೀರ್ವಾದ ನಿಮಗಿರಲಿ. ಶುಭವಾಗಲಿ.